ಅಪ್ಪ ಯಾಕ ಇಲ್ಲಿ ಅಕ್ಕ ಸ್ಕೂಲಿಗೆ ಹೋದ್ಲಾ ಇಲ್ಲ ಬಿಡು ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇದು ಭೀಮನ ಅಮಾವಾಸ್ಯೆ ದಿನದ ವ್ಲಾಗು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಸಾಲೆ ಏನು ರುಬ್ಬದೇ ಇರೋ ಹಂಗೆ ವೆಜಿಟೇಬಲ್ ಬಾತ್ ಮಾಡ್ಕೊಂಡಿದ್ದೆ. ಹಾಗೆ ಕಡಲೆಕಾಳು ಕೂಟು ಥರ ಮಾಡ್ಕೊಂಡಿದ್ದೆ. ಕಡಲೆಕಾಳು, ಬಟಾಣಿ, ಆಲೂಗೆಡ್ಡೆ, ಬದನೆಕಾಯಿ ಹಾಕ್ಕೊಂಡು ಇದು ಕಾಳುಗೊಜ್ಜು ಥರ ಮಾಡ್ಕೊಂಡಿದ್ದೆ. ಮಧ್ಯಾಹ್ನಕ್ಕೂ ಇದಕ್ಕೆ ಚಪಾತಿ ಮಾಡ್ಕೋಬೋದಲ್ವ ಅಂತ ಆ ರೆಸಿಪಿನ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1-2 ಸ್ಪೂನ್ ತುಪ್ಪ ಹಾಕ್ಕೊಂಡು ಮಸಾಲ ಸ್ಪೈಸಸ್ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಒಂಥರ ಅರೋಮ ಬಿಟ್ಕೊಳ್ಳುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಣ್ಣ ಉರಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ ಒಂದು ದೊಡ್ಡ ಸೈಜ್ ಇರೋ ಈರುಳ್ಳಿನ ಉದ್ದುದಕ್ಕೆ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಸ್ವಲ್ಪ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ನಂತರ ಇದಕ್ಕೆ ನಾನು ರಾತ್ರಿನೇ ನೆನೆಸಿಟ್ಟಿರೋಂಥ ಬಟಾಣಿನ ಸೇರಿಸ್ತಾ ಇದ್ದೀನಿ. ಒಣಗಿಸಿರೋ ಬಟಾಣಿನ ನೆನೆಸಿ ಸೇರಿಸ್ತಾ ಇರೋದ್ರಿಂದ ಇದು ಸ್ವಲ್ಪ ಹಾರ್ಡಾಗಿರುತ್ತೆ. ಹಂಗಾಗಿ ಇದು ಒಗ್ಗರಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೋಬೇಕು. ಒಂದು 50% ಅಷ್ಟು ಒಗ್ಗರಣೆಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಇದಕ್ಕೆ 2 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡು ಇದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇನ್ಸ್ಟೆಂಟಾಗಿ ಮಾಡಿಕೊಂಡ್ರೆ ಅದು ಟೇಸ್ಟೇ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಬೀನ್ಸು ಮತ್ತು ಕ್ಯಾರೆಟನ್ನು ಸೇರಿಸಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಬೀನ್ಸು, ಬಟಾಣಿ, ಕ್ಯಾರೆಟು ಇದನ್ನೆಲ್ಲ ಒಗ್ಗರಣೆನಲ್ಲೇ ಚೆನ್ನಾಗಿ ಬಾಡಿಸ್ಕೊಳ್ಳೋದ್ರಿಂದ ಅದು ಪಲಾವ್ಗೆ ಎಕ್ಸ್ಟ್ರಾ ಟೇಸ್ಟನ್ನೇ ಕೊಡುತ್ತೆ. ಹಾಗೆ ಆ ತರಕಾರಿ ಎಲ್ಲ ಬಾಯಲ್ಲಿ ಸಿಗೋವಾಗ ತಿನ್ನೋವಾಗ ಅದೊಂಥರ ಚೆನ್ನಾಗಿರುತ್ತೆ. ನಂತರ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ 1 ಗ್ಲಾಸ್ ಆಗೋಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಇದರಲ್ಲಿ ಹಾಲು ತೆಕ್ಕೋತಾ ಇದ್ದೀನಿ. ಈ ವೆಜಿಟೇಬಲ್ ಪಲಾವ್ಗೆ ನಾನು ತೆಂಗಿನಕಾಯಿ ಹಾಲನ್ನು ಸೇರಿಸಿ ಪಲಾವ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಏನೋ ಒಂಥರ ಡಿಫ್ರೆಂಟಾಗಿರುತ್ತೆ. ಈ ಕಾಯಿ ಹಾಲಿನ ಜೊತೆಗೆ ಬಿಸಿ ನೀರನ್ನು ಸೇರಿಸ್ಕೊಂಡು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರು ಅನ್ನೋ ಥರ ಸೇರಿಸ್ಕೊಂಡು ನಂತರ ಇದಕ್ಕೆ ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ನೆನೆಸಿಟ್ಟಿರೋ ಅಕ್ಕಿನ ಸೇರಿಸಿ ಉದ್ದುದಕ್ಕೆ ಕಟ್ ಮಾಡಿರೋ 5 ಹಸಿರು ಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಲ್ಲುಪ್ಪು ಸೇರಿಸ್ತೀವಲ್ಲ, ಹಂಗಾಗಿ ನಾನು ಇದನ್ನು ಒಂದು 10 ಸೆಕೆಂಡಷ್ಟು ಹೀಗೆ ಮಿಕ್ಸ್ ಮಾಡಿಕೊಂಡು ಹಾಗೆ ಮುಚ್ಚದೇ ಇರೋಂಗೆ ಅದು ಕುದಿ ಬರೋವರೆಗೂ ಚೆನ್ನಾಗೇ ಕುದಿಸ್ಕೊಂಡು ನಂತರ ಮುಚ್ಚಳ ಮುಚ್ಚಿ 2 ವಿಜಿಲ್ ಕೂಗಿಸ್ಕೊತೀನಿ. ಇದು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಲಾಸ್ಟಲ್ಲಿ ನಾನು ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಸಾಲೆ ಎಲ್ಲ ಮೇಲೆ ಯಾವುದೂ ನಿಂತ್ಕೊಂಡಿಲ್ಲ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ತುಂಬ ಡಿಫ್ರೆಂಟಾಗಿರುತ್ತೆ. ಕಾಯಿ ಹಾಲು ಹಾಕಿ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ಮಸಾಲೆ ಅನಿಸ್ದೇ ಇರೋ ಥರ ತುಂಬಾ ಟೇಸ್ಟಿಯಾಗಿರುತ್ತೆ. ಉದುದ್ರಾಗಿ ಯಾವ ಥರ ಬಂದಿದೆ ಅಂತ ನೋಡಿ. ತುಂಬ ಚೆನ್ನಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಈ ವೆಜಿಟೇಬಲ್ ಪಲಾವ್ ಜೊತೆಗೆ ನಾನು ಮೊಸರು ರಾಯ್ತ ಏನು ಮಾಡ್ಕೋತಾ ಇಲ್ಲ. ಅದ್ರ ಬದಲಿಗೆ ನಾನು ಈ ಕಡಲೆಕಾಳು ಹಾಕಿ ಕಾಳುಗೊಜ್ಜು ಥರ ಮಾಡ್ಕೋತಾ ಇದ್ದೀನಿ. ಮಧ್ಯಾಹ್ನಕ್ಕೂ ಆಗುತ್ತೆ, ಚಪಾತಿ ಮಾಡಿಕೊಂಡ್ರೆ ಅದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿ. ಇದಕ್ಕೆ ನಾನು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ, 2 ಈರುಳ್ಳಿ, ಟೊಮೆಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಾಗೆ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಗಸಗಸೆ ಕೂಡ ಸೇರಿಸಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಕೊಂಡು ನಂತರ ಖಾರಕ್ಕೆ 1 ಸ್ಪೂನ್ ಖಾರದ ಪುಡಿ, 2 ಸ್ಪೂನ್ ಧನಿಯಾ ಪುಡಿ, ಸ್ವಲ್ಪ ಹಸಿಕಾಯಿ ತುರಿ, ಸ್ವಲ್ಪ ಹುರ್ಗಡ್ಲೆ ಇದಿಷ್ಟನ್ನು ಸೇರಿಸ್ಕೊಂಡು ಇದರಲ್ಲಿರೋ ಬಿಸಿನಲ್ಲೇ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದೊಂಥರ ಈ ರೀತಿ ಮಾಡೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮಿಕ್ಸಿ ಜಾರ್ಗೂ ಸೇರಿಸ್ಕೋಬೋದು.
ಇದು ಕೂಲ್ ಆಗಕ್ಕೆ ಬಿಟ್ಟು ನಂತರ ಇದನ್ನು ನುಣ್ಣಗೆ ಪೇಸ್ಟ್ ಥರ ರುಬ್ಕೋಬೇಕು. ಇವಾಗ ನಾನು ಒಂದು ಕುಕ್ಕರ್ ಬಿಸಿಗಿಟ್ಕೊಂಡು ಕಾಳುಗೊಜ್ಜಿಗೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಒಂದು ಮೀಡಿಯಮ್ ಸೈಜ್ ಇರೋ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನೆನೆಸಿಟ್ಟಿರೋ ಬಟಾಣಿ, ಕಡಲೆಕಾಳು ಮತ್ತು ಕಟ್ ಮಾಡಿರೋ ಆಲೂಗೆಡ್ಡೆ, ಬದನೆಕಾಯಿನ ಸೇರಿಸ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 30 ಸೆಕೆಂಡಷ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಇದಿಷ್ಟೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಒಗ್ಗರಣೆನಲ್ಲೇ ಈ ಬಟಾಣಿ, ಕಡಲೆಕಾಳು, ತರಕಾರಿ ನಾವೇನು ಹಾಕಿದ್ದೀವಲ್ವ ಅದೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 30% ಫ್ರೈ ಮಾಡಿಕೊಂಡು ನಂತರ ರುಬ್ಬಿರೋ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಗೆ ಎಷ್ಟು ನೀರು ಬೇಕು ಅಷ್ಟನ್ನು ಸೇರಿಸ್ಕೊಂಡು ಒಂದು 2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ಇದು ಕಾಳುಗೊಜ್ಜು ರೆಡಿ ಆಗಿಬಿಡುತ್ತೆ. ನಾವು ಯಾವಾಗಲೂ ರಾಯ್ತ, ಚಟ್ನಿ, ಸಾಗು ಆ ಥರ ಮಾಡ್ಕೋತಾ ಇರ್ತೀವಿ ಪಲಾವ್ಗೆ ಎಲ್ಲ, ಗೀ ರೈಸ್ಗೆ ಎಲ್ಲ. ಈ ರೀತಿಯೂ ಒಂದು ಸಲ ಮಾಡ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನನ್ನ ಹಸ್ಬೆಂಡ್ಗೆ ಜಾಸ್ತಿ ಮಸಾಲೆ ಎಲ್ಲ ಹಾಕಿ ರುಬ್ಬಿ ಪಲಾವ್ ಮಾಡ್ತಾರಲ್ಲ, ವೆಜಿಟೇಬಲ್ ಪಲಾವು, ಅದಷ್ಟು ಇಷ್ಟ ಆಗೋದಿಲ್ಲ. ಈ ರೀತಿ ಲೈಟಾಗಿ ಮಸಾಲೆ ಹಾಕಿ ವೆಜಿಟೇಬಲ್ ಪಲಾವ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಬೆಳಗ್ಗೆ ಏನು ಕೆಲಸ ನಿನಗೆ? 5 ಗಂಟೆಗೆ ಎದ್ಬಿಡ್ತೀಯಲ್ಲ, ಏನು ಕೆಲಸ ಮಾಡಬೇಕು? ಆಫೀಸ್ಗೆ ಹೋಗ್ಬೇಕಾ ನೀನು? ಹೋಗ್ಬೇಕಾ ಆಫೀಸ್ಗೆ? ಚಂದ್ರಚೂಡ ಶಿವಶಂಕರ ಅಮ್ಮ ಅಪ್ಪ ಅಕ್ಕ ಹೇಳ್ಬನೆ ಅಮ್ಮ ಅಕ್ಕ ಹೇಳ್ಬನೆ ಅಮ್ಮ 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 ಹೇಳು ಅಮ್ಮ ಹೇಳು ಅಮ್ಮ. ಚಪಾತಿ ತಿಂತೀಯಾ? ಸಾಫ್ಟಾಗಿ ಮಾಡಿದ್ದೀನಿ ನಿನಗೆ ಅಂತ. ಚಪಾತಿ ತಿನ್ನು ಆಯ್ತಾ? ಚಪಾತಿ ತಿಂತೀಯಾ? ಇಲ್ಲ ಹೆಚ್ಚು. ಅಯ್ಯಮ್ಮ ಲಡ್ಡುವಾ, ಲಡ್ಡು ಮನೆ ತಿನ್ಬಿಡ್ತೀಯ ಮನೆ. ಚಪಾತಿ ತಿಂತೀಯಾ ಚಪಾತಿ? ಬೇಡ ಚಪಾತಿ. ತಿನ್ಮನೆ. ಸ್ವಲ್ಪ ಕೊಡು ನನಗೆ, ವಾಪಸ್ ಕೊಡು. ಸ್ವಲ್ಪ ತಿನ್ನು, ಸ್ವಲ್ಪ ಕೊಡು. ಅಷ್ಟೊಂದು ತಿನ್ನೋಕ್ಕಾಗಲ್ಲ ನಿನ್ನ ಕೈಲಿ, ಆಮೇಲೆ ಗಂಟ್ಲಿಗೆ ಸಿಗಾಕಂತೆ ಆಯಿತಾ? ರುಚಿ ಆಗ್ಬಿಟ್ಟಿತ್ತು ಅಂತೆ. ಚಪಾತಿ ಈಸ್ಕೊಂಬತ್ತು ನನ್ನ ಹತ್ರ, ಹಾಸಿಗೆ ಮೇಲೆಲ್ಲ ಹಾಕ್ಬಾರ್ದಮ್ಮ. ಕುಡಿ, ಇಲ್ಲಿಡೋಣ. ಕುಡಿ, ತಿಂತು. ಹಿಂಗೆ ರೋಲ್ ಮಾಡಿದ್ದಿಂದ ರೋಲ್ ಮಾಡಿದ್ದೀನಿ ನೋಡಿ. ರೋಲ್ ಕೊಡು. ಬೇಡ, ಅದು ಬೇಡ, ಅದು ಖಾರ. ಖಾರ. ತಿನ್ನು ಮನೆ. ಅಪ್ಪ ಇಲ್ಲಿ, ಅಕ್ಕ ಇಲ್ಲಿ, ಅಕ್ಕ ಸ್ಕೂಲಿಗೆ ಹೋದ್ಲಾ? ಇಲ್ಲ ಬಿಡು. ಈ ಚಿಕ್ಕ ಮಕ್ಳಿಗೆ ಊಟ ತಿನ್ನಿಸೋದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಯಾಕಂದರೆ ಬೇರೆ ಯಾವ ಕೆಲಸ ಕೊಟ್ಟರು ಆರಾಮ್ಸೆ ಮಾಡಿಬಿಡ್ಬೋದು. ಈ ಮಕ್ಳಿಗೆ ತಿನ್ನಿಸೋದಿದೆಯಲ್ಲ ಯಪ್ಪ, ಅದರಂಥ ಕೆಲಸನೇ ಇಲ್ಲ ನನಗನ್ಸಿರೋ ಪ್ರಕಾರ. ಅವಳಿಗೂ ತಿನ್ನಿಸ್ಬೇಕು, ಇವಳಿಗೂ ತಿನ್ನಿಸ್ಬೇಕು. ಅದು ಅಲ್ದಿರ ನಾನು ಅವಳಿಗೆ ಸಿರಿಮಗೆ 2 ವರ್ಷದವರೆಗೂ ಬೆಳಗ್ಗೆ ಸಾಯಂಕಾಲ 2 ಟೈಮು ಸರಿ ಮುದ್ದೆ ತಿಂತಾಯಿದ್ಲು. ಮಧ್ಯದಲ್ಲಿ ಕಿಚಡಿ ಥರ, ಅದೇ ಮಾಮೂಲಿ ಅಕ್ಕಿ, ತರಕಾರಿಗಳು, ಸೊಪ್ಪುಗಳು ಅದೆಲ್ಲ ಹಾಕಿ ಕಿಚಡಿ ಥರ ಮಾಡಿ ತಿನ್ನಿಸ್ತಾಯಿದ್ದೆ. ಆದರೆ ಇವ್ರಿಗೆ ಅಂತ ಸಪ್ರೇಟಾಗಿ ಏನಾದರೂ ಮಾಡಿದ್ರೆ ತಿನ್ಸೋಣ ಅಂತ ಅದನ್ನು ನಾವೇ ತಿನ್ಕೋಬೇಕು. ನಾವು ಮಾಮೂಲಿ ಟಿಫನ್ಗೆ, ಅಡುಗೆಗೆಲ್ಲ ಏನು ಮಾಡ್ತೀವಿ ಅದನ್ನೇ ಅವಳು ಟೇಸ್ಟ್ ಮಾಡೋದಕ್ಕೆ ಇಷ್ಟಪಡ್ತಾಳೆ. ಹಂಗಾಗಿ ನಾನು ಅವಳಿಗೆ ಅಂತ ಏನು ಸಪ್ರೇಟಾಗಿ ಮಾಡಿ ತಿನ್ನಿಸ್ತಾ ಇಲ್ಲ. ನಾವು ಮಾಡೋದ್ರಲ್ಲಿ ಸ್ವಲ್ಪ ಅವಳಿಗೆ ಇಷ್ಟ ಆಗುತ್ತೆ ಅಷ್ಟು ತಿನ್ನಿಸ್ತಾ ಇದ್ದೀನಿ. ಊಟ ತಿನ್ನಿಸಿದ್ದೆಲ್ಲ ಆಯಿತು, ಸ್ನಾನನೂ ಕೂಡ ಆಯಿತು. ಇವಾಗೆಲ್ಲ ರೆಡಿ ಮಾಡಿಸ್ಕೊತಾ ಇದ್ದಾರೆ. ಇವಾಗ ಸ್ನಾನ ಮಾಡಿದ ತಕ್ಷಣ ಅವಳು ಸ್ವಲ್ಪ ಮಲ್ಕೋಬೇಕು. ಚೆನ್ನಾಗಿ ಆಟ ಆಡ್ತಾರಲ್ಲ, ಹಂಗಾಗಿ ಮೈನೋವು ಆಗ್ಬಿಟ್ಟಿರುತ್ತೆ. ಬಿಸಿನೀರು ಮೈ ಮೇಲೆ ಬಿದ್ದಿದ ತಕ್ಷಣವೇ ಅವ್ರಿಗೆ ನಿದ್ದೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಟೈಮಲ್ಲಿ ಮಲಗಿಸೋದ್ರಿಂದ ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಹಂಗಾಗಿ ಮಲಗಿಸ್ತೀನಿ. ಸ್ನಾನ ಮಾಡಿದ ತಕ್ಷಣ ಒಂದು 2 ಗಂಟೆ 3 ಗಂಟೆ ಅವಳಿಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಅಮ್ಮ ಜಯ ಕರಿ, ಜಯ ಹೇಳು. ಇನ್ನು ಈ ಸಿರಪ್ ಬಂದು ಮಲ್ಟಿವಿಟಮಿನ್ ಸಿರಪ್ಪು, ಜಿಂಕೋವಿಟ್ ಅಂತ.
ಇದನ್ನು 2 ವರ್ಷದವರೆಗೂ ಮಕ್ಕಳಿಗೆ ಹಾಕೋದ್ರಿಂದ ಅದು ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದನ್ನು ನಾನು ಹಾಕ್ತಾಯಿದ್ದೀನಿ ಬೆಳಗ್ಗೆ ಸಾಯಂಕಾಲ. ಅಂದರೆ ಊಟ ಆದಮೇಲೆ, ಬೆಳಗ್ಗೆ ನಾಷ್ಟ ಆದಮೇಲೆ, ಹಾಗೆ ನೈಟ್ ಊಟ ಮಾಡಿಸಿದ ಮೇಲೆ 2 ml ಇದನ್ನು ಹಾಕ್ತಾ ಬರಬೇಕು. ಇನ್ನು ಅವ್ರನ್ನ ಮಲಗಿಸಿದ್ಮೇಲೆ ಮನೆ ಕೆಲಸ ಎಲ್ಲ ಮುಗಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಬಂದೆ. ಇವಾಗ ದೇವ್ರಿಗೆ ಪೂಜೆ ಮಾಡ್ಕೋಬೇಕು. ಸಾಯಂಕಾಲ ಹಸ್ಬೆಂಡ್ ಬಂದಮೇಲೆ ಅವ್ರಿಗೆ ಪಾದ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಸ್ಬೆಂಡು ಅರ್ಲಿ ಮಾರ್ನಿಂಗೇ ಡ್ಯೂಟಿಗೆ ಹೋಗೋದ್ರಿಂದ ಅವ್ರು ಸಾಯಂಕಾಲ ಬರ್ತಾರೆ. ಸಾಯಂಕಾಲ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಪೂಜೆಗೆ ನೈವೇದ್ಯಕ್ಕೆ ಅಂತ ಹೇಳಿ ನಾನು ರವೆ ಉಂಡೆ ಮಾಡ್ಕೋತಾ ಇದ್ದೀನಿ. ಈ ಶಿವನಿಗೆ ರವೆ ಅಥವಾ ಗೋಧಿಯಿಂದ ಮಾಡಿರೋದು ತುಂಬಾ ಇಷ್ಟ ಆಗುತ್ತಂತೆ. ಹಂಗಾಗಿ ನೈವೇದ್ಯಕ್ಕೆ ರವೆ ಉಂಡೆ ಮಾಡ್ಕೋತಾ ಇದ್ದೀನಿ. ಒಂದು ಪಾತ್ರೆಯಲ್ಲಿ ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡು, ನಂತರ ಒಂದು ಬಾಣಲಿ ಬಿಸಿಗಿಟ್ಕೊಂಡು ಅದಕ್ಕೆ 2 ಸ್ಪೂನ್ ಆಗೋಷ್ಟು ತುಪ್ಪ. ಈ ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನ ಹಾಕಿ ಹುರ್ಕೋತಾ ಇದ್ದೀನಿ. ಇದರಲ್ಲಿ ಚೆನ್ನಾಗಿ ಹುರ್ಕೋಬೇಕು ತುಪ್ಪದಲ್ಲಿ. ಸೈಜು ದಪ್ಪ ಆಗುತ್ತೆ ದ್ರಾಕ್ಷಿದು, ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ದ್ರಾಕ್ಷಿ ಗೋಡಂಬಿ ಎಲ್ಲ ಜಾಸ್ತಿ ಹಾಕಿ ಮಾಡಿದ್ರೆ ನನ್ನ ಹಸ್ಬೆಂಡು ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೂ ತುಂಬಾ ಇಷ್ಟ ಅಂತ ಹೇಳಿ ಈ ರವೆ ಉಂಡೆ ಮಾಡ್ಕೋತಾ ಇದ್ದೀನಿ. ನಾನು ಮಾಡೋ ಈ ರವೆ ಉಂಡೆ ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನಂತರ ಇದೇ ಬಾಣಲಿಗೆ 1 ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕ್ಕೊಂಡು, ಈ ಚಿರೋಟಿ ರವೆ ಘಮ ಬರೋವರೆಗೂ ನಿಧಾನಕ್ಕೆ ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕು. ಈ ಚಿರೋಟಿ ರವೆನ ಘಮ ಬರೋವರೆಗೂ ಹುರ್ಕೊಂಡಿದ್ದಾಯಿತು. ಇವಾಗ ನಾನು ಸ್ಟವ್ ಆಫ್ ಮಾಡಿದ ಮೇಲೆ ಇದಕ್ಕೆ ನಾನಿವಾಗ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಂತರ ಇದಕ್ಕೆ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿನ ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿ ಗೋಡಂಬಿನ ಹುರಿದು ಎತ್ತಿಟ್ಕೊಂಡಿದ್ನಲ್ಲ ಅದು ಕೂಡ ಸೇರಿಸ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರಿಸಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆ, ಕೊಬ್ಬರಿ, ಸಕ್ಕರೆ, ಡ್ರೈ ಫ್ರೂಟ್ಸ್ಗಳು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಕಡೆಯೂ ಮಿಕ್ಸ್ ಮಾಡ್ಕೋಬೇಕು. ನೀವು ಸಿಹಿ ಜಾಸ್ತಿ ತಿನ್ನೋರಾದರೆ ಇನ್ನೂ ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೋಬೋದು. ನಾನು 1 ಕಪ್ ರವೆಗೆ ಅರ್ಧ ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ 1 ಗ್ಲಾಸಷ್ಟು ಹಾಲನ್ನ ಸೇರಿಸ್ತಾ ಇದ್ದೀನಿ. ಕಾಯಿಸಿ ಆರಿಸಿರೋ ಅಂಥ ಹಾಲು. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಉಂಡೆ ಕಟ್ಟೋದಕ್ಕೆ ಎಷ್ಟು ಬೇಕೋ ಹಾಲು ಅದಷ್ಟು ಸೇರಿಸ್ಕೋಬೋದು. ಇನ್ನು ಕೆಲವರಿಗೆ ಈ ಹಾಲು ಹಾಕೋದು ಅಷ್ಟು ಇಷ್ಟ ಆಗೋದಿಲ್ಲ, ಹಾಲಿಂದ ಮಾಡಿರೋದು ಅಷ್ಟು ಇಷ್ಟ ಆಗೋದಿಲ್ಲ. ಅಂಥವರು ಬಿಸಿ ನೀರು ಕೂಡ ಆ್ಯಡ್ ಮಾಡಿಕೊಂಡು ಈ ರವೆ ಉಂಡೆಗಳನ್ನ ಮಾಡ್ಕೋಬೋದು. ಇನ್ನೊಂದು ಹೇಳ್ಬೇಕಂದ್ರೆ, ಈ ಹಾಲು ಹಾಕ್ಕೊಂಡು ರವೆ ಉಂಡೆ ಮಾಡ್ಕೊಂಡಾಗ ಅದು ಜಾಸ್ತಿ ದಿನ ಸ್ಟೋರೇಜ್ ಮಾಡಿಕೊಂಡು ಇಟ್ಕೊಳ್ಳೋದಕ್ಕಾಗಲ್ಲ. 1 ವಾರ, 10 ದಿನ ಹಾಗೆ ಇಟ್ಕೊಂಡು ತಿನ್ಬೋದು. ಇದಕ್ಕೆ ನಾನು ದ್ರಾಕ್ಷಿ, ಗೋಡಂಬಿ, ಕೊಬ್ಬರಿ ತುರಿ ಅದನ್ನೆಲ್ಲ ಜಾಸ್ತಿ ಸೇರಿಸಿರೋದ್ರಿಂದ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ. ಒಂದು ಸಲ ಈ ನಾನು ಮಾಡಿರೋ ಥರ ರವೆ ಉಂಡೆನ ನೀವು ಮನೆಯಲ್ಲಿ ಟ್ರೈ ಮಾಡಿ. ತುಂಬಾ ಟೇಸ್ಟಿಯಾಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಸಿಹಿನೂ ಕೂಡ ಕಡಿಮೆನೇ ಬಳಸ್ಕೊಂಡು ನಾನು ಇದನ್ನು ಮಾಡಿದ್ದೀನಿ. ನಂತರ ದೇವರಿಗೆ ಈ ನೈವೇದ್ಯ ಇಟ್ಟು ಪೂಜೆ ಮಾಡಿದ್ದಾಯಿತು. ಹಸ್ಬೆಂಡ್ ಬಂದಮೇಲೆ ಅವ್ರಿಗೂ ಪಾದ ಪೂಜೆ ಮಾಡಿಕೊಂಡೆ. ಪಾದ ಪೂಜೆ ಮಾಡಿಸ್ಕೊಂಡಿದ್ದೀರಾ, ಏನಾದರೂ ಗಿಫ್ಟ್ ಕೊಡಲ್ವಾ ನನಗೆ ಅಂತ ಕೇಳ್ತಾ ಇದ್ದೆ. ಹಾಗೆ ತಮಾಷೆಗೆ ಮಾತಾಡ್ಕೋತಾ ಇದ್ವಿ. ಏನು ಬೇಕು ಅಂತ ಕೇಳ್ತಾ ಇದ್ರು ಅವರು ಕೂಡ. ಸರ್ಪ್ರೈಸ್ ಗಿಫ್ಟ್ ಅಂತ ಅವರೇನು ಅಷ್ಟು ತೊಗೊಂಬರೋದಿಲ್ಲ. ನನಗೇನಾದರೂ ಬೇಕು ಅಂದರೆ ಅವ್ರನ್ನ ಕೇಳ್ತೀನಿ, ಅವರು ಕೊಡಿಸ್ತಾರೆ. ಆದರೆ ಎಲ್ಲ ಹೆಂಡ್ತಿದಿರು ತಮ್ಮ ಗಂಡನ ಆಯಸ್ಸು, ಯಶಸ್ಸು, ಆರೋಗ್ಯ ಅಷ್ಟೇ ಕೇಳ್ಕೊಳ್ಳೋದು. ಅವ್ರು ದುಡಿಯೋದೆಲ್ಲ ನಮಗೋಸ್ಕರನೇ ಅಲ್ವಾ. ಅವ್ರು ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ.
ಇವತ್ತಿನ ಈ ಭೀಮ್ ಅಮಾವಾಸ್ಯೆ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅಂದ್ಕೊಂಡು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಪ್ರತಿ ವಿಡಿಯೋ ನೋಟಿಫಿಕೇಷನ್ನು ನಿಮ್ಮ ಫೋನಿಗೆ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.